ಅಪ್ರಾಪ್ತ ಮಕ್ಕಳಿಗೆ ವೀಲಿಂಗ್ ಮಾಡೋದಕ್ಕೆ ಬೈಕ್ ಕೊಡೋ ಪೋಷಕರೇ ಎಚ್ಚರ. ತಂದೆ ಬೈಕ್ ತೆಗೆದುಕೊಂಡು ಹೋಗಿ ಮಕ್ಕಳು ಪೊಲೀಸರಿಗೆ ತಗ್ಲಾಕೊಂಡ್ರೆ ಪೋಷಕರ ವಿರುದ್ಧ ಕಠಿಣ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಪೋಷಕರ ವಿರುದ್ಧ ಏನೆಲ್ಲ ಕಠಿಣ ಕ್ರಮವನ್ನ ಪೊಲೀಸರು ತೆಗೆದುಕೊಳ್ತಾರೆ ಅಂದ್ರೆ ತೋರಿಸ್ತೀವಿ ನೋಡಿ. ಅಪ್ರಾಪ್ತರಿಗೆ ಬೈಕ್ ಕೊಡೋ ಮುನ್ನ ಎಚ್ಚರ, ಪೋಷಕರ ವಿರುದ್ಧ ದಾಖಲಾಗುತ್ತೆ ಪ್ರಕರಣ. ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಡುವ ಪೋಷಕರು ಇನ್ಮುಂದೆ ಎಚ್ಚರ. ಮಕ್ಕಳಿಗೆ ಬೈಕ್ ಕೊಡುವ ವಿಚಾರದಲ್ಲಿ ಎಷ್ಟು ಎಚ್ಚರ ವಹಿಸ್ತೀರೋ ಅಷ್ಟು ಕ್ಷೇಮವಾಗಿರುತ್ತೆ. ಅಪ್ಪಿತಪ್ಪಿ ಪೋಷಕರು ಮೈ ಮರೆತು ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಟ್ಟು ಅನಾಹುತ ಮಾಡಿಕೊಂಡು ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ನೋಡಿ. ಅಂತ ಮಕ್ಕಳ ಪೋಷಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಬೆಂಗಳೂರು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಇತ್ತೀಚೆಗೆ ಪುಣೆಯಲ್ಲಿ ಉದ್ಯಮಿಯ ಅಪ್ರಾಪ್ತ ಮಗ ಪೋರ್ಷೆ ಕಾರ್ ಓಡಿಸಿ ಇಬ್ಬರು ಟೆಕ್ಕಿಯ ಬಲಿ ಪಡ್ಕೊಂಡಿದ್ದ. ಅಲ್ಲೇ ಕಳೆದ 12ನೇ ತಾರೀಕು ಮುರುಗೇಶ್ ಪಾಳ್ಯದಲ್ಲಿ ಅಪ್ರಾಪ್ತನೊಬ್ಬ ಕಾರನ್ನ ತೊಳೆಯುವಾಗ ಎಕ್ಸಲೇಟರ್ ಒತ್ತಿದ್ರಿಂದ ಅಲ್ಲೇ ಆಟವಾಡ್ತಾ ಇದ್ದಂತಹ ಪುಟ್ಟ ಬಾಲಕನ ಮೇಲೆ ಹಾರಿಸಿ ಜೀವ ತೆಗೆದಿದ್ದ. ಈ ಎಲ್ಲಾ ಪ್ರಕರಣಗಳನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅಲ್ಲದೆ ಬೈಕ್ ವೀಲಿಂಗ್ ಮಾಡ್ತಿರೋರ ಮೇಲೂ ಕೂಡ ಕಾಕಿ ಕಣ್ಣಿಟ್ಟಿದೆ. ಅಪ್ರಾಪ್ತರಿಗೆ ಬೈಕ್ ಕೊಟ್ಟು ಮಕ್ಕಳು ವೀಲಿಂಗ್ ಮಾಡಿ ಸಂಚಾರಿ ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡ್ರೆ ಜೆಜೆ ಆಕ್ಟ್ ಅಡಿಯಲ್ಲಿ ಮಕ್ಕಳ ಪೋಷಕರ ವಿರುದ್ಧ ಕೇಸ್ ದಾಖಲಿಸಿ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ವೀಲಿಂಗ್ ಅಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಇರ್ತಾರೆ, ಅಂತ ಪೋಷಕರ ಮೇಲೆ ಜೆಜೆ ಆಕ್ಟ್ ಅಲ್ಲೂ ಈಗ ಕೇಸ್ ಮಾಡಕ್ಕೆ ಶುರು ಮಾಡ್ತೀವಿ. IPC ಸೆಕ್ಷನ್ ಗಿಂತ ಇನ್ನು ಸ್ಟ್ರಿಂಜೆಂಟ್ ಇದೆ. ಇತ್ತ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಪೆಟ್ರೋಲ್ ಇಲ್ಲದೆ ಗೂಡ್ಸ್ ಗಾಡಿಗಳು ನಿಂತ್ಕೊಂಡು ಸಂಚಾರ ದಟ್ಟಣೆ ಮಾಡಿದ್ರೆ ಸಂಬಂಧಪಟ್ಟಂತಹ ವಾಹನ ಚಾಲಕರ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಬೆಂಗಳೂರು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ನಗರದ ಹೆಬ್ಬಾಳ, ಗೊರಗುಂಟೆಪಾಳ್ಯ ಸೇರಿದಂತೆ ಸಂಚಾರ ದಟ್ಟಣೆ ಆಗುವ ರಸ್ತೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲದೆ ವಾಹನ ನಿಲ್ಲಿಸಿಕೊಳ್ಳೋ ಚಾಲಕರ ವಿರುದ್ಧ ನಿರ್ಲಕ್ಷ್ಯ ಆರೋಪದ ಮೇಲೆ ಸೆಕ್ಷನ್ 283 ಅಡಿಯ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ವಾಹನ ಚಾಲಕನ ಅಜಾಗರೂಕತೆ ಮತ್ತೆ ನಿರ್ಲಕ್ಷ್ಯತೆ ಅಂದ್ರೆ ಈ ವಾಹನದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಇರೋದು ನೋಡ್ಕೋಬೇಕಿರೋದು ಅವರ ಆದ್ಯ ಕರ್ತವ್ಯ. ಒಬ್ಬ ಚಾಲಕನದು ವಾಹನದಲ್ಲಿ ಟೂಲ್ ಕಿಟ್ ಇರೋದಿಲ್ಲ, ಇತ್ಯಾದಿ ಇರೋದಿಲ್ಲ. ಅಂಥದ್ದು ಯಾವ್ದಾದ್ರು ಅವರ ನಿರ್ಲಕ್ಷ್ಯತೆ ಅಂತ ಕಂಡು ಬಂದರೆ ಅವ್ರಿಗೆ 283 IPC ಅಲ್ಲಿ, ಅದು ಬೇರೆ ಹೈ ಡೆನ್ಸಿಟಿ ಕಾರಿಡಾರ್ ಮತ್ತು ಆರ್ಟೀರಿಯಲ್ ರೋಡ್ಗಳಲ್ಲಿ ಕಂಡು ಬಂದಾಗ ಅವ್ರ ವೆಹಿಕಲ್ ಏನಾದರೂ ಇಂಧನದ ಕೊರತೆಯಿಂದ ಏನಾದರೂ ನಿಂತೋದ್ರೆ ಅವ್ರ ಮೇಲೆ 283 IPC ಕೇಸಸ್ನ ಹಾಕ್ತಾರೆ. ಒಟ್ಟಿನಲ್ಲಿ ಅಪ್ರಾಪ್ತರ ಕೈಲಿ ಪೋಷಕರು ಬೈಕ್, ಕಾರ್ ಕೊಡ್ತಾ ಇರೋದ್ರಿಂದ ಎಚ್ಚೆತ್ತಂತಹ ಸಂಚಾರಿ ಪೊಲೀಸರು ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇನ್ನು ಹೆತ್ತವರು ಕೂಡ ತಮ್ಮ ಮಕ್ಕಳಿಗೆ ಬೈಕ್ ಕೊಡದೇ ಇದ್ರೆ ಒಳ್ಳೇದು ನೋಡಿ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.